ನೋಡು, ನೀನಾಗಿ ನೀನೇ ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬಲವಂತದಿಂದ ನಿನ್ನನ್ನ ಮನೆಯಿಂದ ಹೊರ ಹಾಕ್ಬೇಕಾಗತ್ತೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೋಡಮ್ಮ, ನನ್ನ ಮಗ ನಿನ್ನಿಂದ ಫೇಲ್ ಆದ ಅನ್ನೋದನ್ನ ನಾನು ಖಂಡಿತ ನಂಬಲ್ಲಮ್ಮ. ನೀನ್ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಪಾಪ ರೀ, ನಮ್ಮನ್ನೇ ನಂಬ್ಕೊಂಡು ತವ್ರ ಮನೆ ಬಿಟ್ಟು ನಮ್ಮನೆಗೆ ಬಂದಿದ್ದಾಳೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಈ ವಿಷಯದಲ್ಲಿ ಯಾರೇ ಆಗ್ಲಿ ತಲೆ ಹಾಕೋದು ನನಗೆ ಇಷ್ಟ ಆಗಲ್ಲ. ಸರಿ, ನಾನು ಒಪ್ಕೊಳ್ತೀನಿ. ಅವತ್ತು ನಿಮ್ಮ ಮಗನ್ಗೆ ಹೊಟ್ಟೆಗೆ ಏಟಾದಾಗ್ತಾನೆ ಇವಳು ಅವನ ಬದಲಾಗಿ ಪರೀಕ್ಷೆ ಬರೆದ್ಲು, ಹೌದ್ ತಾನೆ? ಅವನೇನು ಹೇಳಿದ್ಲು, ಇವಳೇನು ಅರ್ಥ ಮಾಡ್ಕೊಂಡ್ಲು, ಇಲ್ಲ ಏನೋ ಒಂದು ಆಗೋಯ್ತದು, ಆಗೋಯ್ತು. ಆದ್ರೆ ಒಂದು ವಿಷಯ ಹೇಳ್ತೀನಿ, ನರಸಿಂಹ ಫೇಲ್ ಆಗ್ಲಿ ಅನ್ನೋ ಉದ್ದೇಶ ಇವಳು ಖಂಡಿತ ಇಲ್ಲ ರೀ. ಇವಳು ಖಂಡಿತ ಇಲ್ಲ. ಅವನ್ ಪ್ರೀತಿಗಾಗಿ ಹಾತೊರಿತಿದ್ದಾಳೆ. ಅವನ್ ಪ್ರೀತಿ ಜೊತೆಗೆ ನಮ್ಮೆಲ್ಲರ ಪ್ರೀತಿಗಾಗಿ ಹಾತೊರಿತಿದ್ದಾಳೆ ಅವಳು. ಅಪ್ಪ ಅಮ್ಮನ ಬಿಟ್ಟು ನಮ್ಮ ಮನೆಗೆ ಬಂದು ಸೇರಿದಾಳೆ. ಮುಸ್ಸಂಜೆ ಹೊತ್ತಿನಲ್ಲಿ ಇಂಥ ಮಹಾಲಕ್ಷ್ಮಿನ ಹೊರಗಡೆ ಹಾಕ್ತೀನಿ ಅಂದ್ರೆ ಇದು ಯಾವ ನ್ಯಾಯ ಹೇಳಿ? ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನ? ಅಂದ್ರೆ ನೀ ಹೇಳ್ತಿರೋದೇನು, ಇವತ್ತು ಬೇಡ ನಾಳೆ ಮನೆಯಿಂದ ಹೊರಗಡೆ ಹಾಕಿ? ಹೊರಗಡೆ ಹಾಕದ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀರಾ ನೀವು. ಇವಳು ಇಲ್ಲೇ ಇದ್ರೆ ಇನ್ನೇನೆ ಅನಾಹುತ ಮಾಡ್ತಾಳೋ ಗೊತ್ತಿಲ್ಲ. ಈಗ್ಲೇ ಮನೆಯಿಂದ ಆಚೆ ನಡಿ ನೀನು. ನನ್ನ ತಂಗಿನ ದಯವಿಟ್ಟು ಹೊರಗಡೆ ಕಳಿಸ್ಬೇಡ. ಅವಳೇನು ತಪ್ಪು ಮಾಡಿರಲ್ಲ. ಅವಳಿ ಮನೇಲಿಲ್ಲ ಅಂದ್ರೆ ನಾನು ಇಲ್ಲಿ ಇರಲ್ಲ. ಕೇಳಿದ್ರ? ಇನ್ನು ಯಾಕಿಲ್ಲೇ ನಿಂತಿದೀಯಾ? ಆಯ್ತು ಮಾವ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಖಂಡಿತ ಈ ಮನೆಯಿಂದ ಹೊರಗಡೆ ಹೋಗ್ತೀನಿ. ಆದ್ರೆ ನರಸಿಂಹನ್ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ ಮಾವ. ಅವನು ಮೋಸನೂ ಮಾಡಿಲ್ಲ. ನರಸಿಂಹ ನಿನ್ ಗಂಡ ಅಂದ್ಮೇಲೆ ನಾನ್ ಯಾಕೆ ರೀತಿ ನಡ್ಕೊಳ್ಳಿ? ನರಸಿಂಹ ಮಾತ್ರ ಅಲ್ಲ, ನಿಮ್ಗೆಲ್ರೂ ನಾನು ನನ್ನವ್ರೆ ಅಂತ ಅನ್ಕೊಂಡಿದ್ದೀನಿ. ಈ ವಿಷಯನ ನಿಮ್ಗೂ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದ, ಆದ್ರೆ ತಿಳಿಸಕ್ಕಾಗ್ಲಿಲ್ಲ. ಕ್ಷಮಿಸ್ಬೇಡಿ. ನನ್ನ ಫೇಕ್ ಸರ್ಟಿಫಿಕೇಟ್ ವಿಚಾರ ಗೊತ್ತಿದ್ದು ನನಗೂ ಸಂಜನಾಗೆ ಮಾತ್ರ. ಅಂದರೆ ಸಂಜನಾನೇ ಅಪ್ಪನಿಗೆ ಹೇಳಿದಾಳೆ. ಇಷ್ಟು ದಿನ ಒಳ್ಳೆ ಥರ ಇದ್ದು ಈ ರೀತಿ ಮಾಡಿಬಿಟ್ಲಾ? ಇವಳನ್ನ ನಂಬಿದ್ದೆ ದೊಡ್ಡ ತಪ್ಪಾಯಿತು. ಅವಳನ್ನ ಹೋಗ್ಬಿಡ ಅಂತ ಹೇಳು. ಬಾ, ಅವಳನ್ನ ಹೋಗ್ಬಿಡ ಅಂತ ಹೇಳು. ನೀನು ಯಾರ ಹತ್ರನೂ ಕ್ಷಮೆ ಕೇಳೋ ಹಾಗಿಲ್ಲ. ಕ್ಷಮೆ ಕೇಳೋ ತಪ್ಪು ನೀನೇನು ಮಾಡಿಲ್ಲ. ಹಾಗಲ್ಲ ಕೇಳೋ. ಯಾರಿಗೂ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಅಪ್ಪ ಹಾಗೆ ಇವನು ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಬೇಜಾರಿಲ್ಲ ನನಗೆ. ಪಾಸ್ ಆಗಿದ್ದೀನಿ ಅಂತ ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿ ಪೊಲೀಸ್ ಯೂನಿಫಾರ್ಮ್ ಮೈ ಮೇಲೆ ಹಾಕೊಂಡು ಮೆರೆದ್ನಲ್ಲ, ಅಸಹ್ಯ ಅನ್ನಿಸುತ್ತೆ. ಮುಖ ನೋಡಕ್ಕೂ ಬೇಜಾರು ನನಗೆ. ಅಪ್ಪ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡಿಯಪ್ಪ. ನಂಬಿಕೆ ದ್ರೋಹಿ ನೀನು. ಈ ಮನೆಯಲ್ಲಿ ಇರ್ಕೂಡ್ದು. ಬೇಕಾದ್ರೆ ಆ ಹುಡುಗಿ ಜೊತೆ ಮನೆಯಿಂದ ನೀನು ಹೊರಟೋಗು. ಯಾರಿಗೂ ನಿನ್ನ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ. ಅಪ್ಪಾಜಿ, ಈ ವಿಷಯದಾಗ ನರಸಿಂಹಂದ ಏನೂ ತಪ್ಪಿಲ್ರಿ. ಇರೋ ತಪ್ಪೆಲ್ಲ ಸಂಜನಾದೈತಿ. ಅದಕ್ಕೆ ಶಿಕ್ಷೆ ಕೊಟ್ಟಾತಲ್ರಿ. ಏನೋ ತಪ್ಪು ಮಾಡದೇ ಇರೋ ನರಸಿಂಹಗೆ ಎದಕ್ಕೆ ಶಿಕ್ಷೆ ಕೊಡಾಕತ್ತೀರಿ? ಅವ ಈ ಮನೆ ಬಿಟ್ಟು ಹೊರಗೆ ಹೋಗುದು ಸರಿ ಅಲ್ರಿ ಅಪ್ಪಾಜಿ? ಇಷ್ಟು ದಿನ ದಾರಿ ತಪ್ಪಿದ ಮಗನಿಗೆ ಸರಿ ದಾರಿಗೆ ತಂದೆ ಅನ್ನೋ ಅಹಂಕಾರ ನನ್ನಲ್ಲಿತ್ತು. ಆದರೆ ಇವತ್ತು ನನ್ನ ಮಗ ಅನ್ನಿಸ್ಕೊಂಡವನು ಆ ಅಹಂಕಾರನೆಲ್ಲ ಇಳಿಸ್ಬಿಟ್ಟ. ನನ್ನ ಈ ದುರಹಂಕಾರಕ್ಕೆ ದೇವರು ಸರಿಯಾದ ಕೊಡ್ಲಿ ಪೆಟ್ಟೆ ಕೊಟ್ಟ. ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟಬಾರ್ದು. ಇವತ್ತು ನನ್ನ ಪಾಲಿಗೆ ನನ್ನ ಮಗ ಸತ್ತು ಹೋದ. ಬಿಡ್ತೋನಿ, ಯಾಕಿಂತ ಮಾತನಾಡ್ತಾ ಇದ್ದೀರಾ ನೀವು? ರೀ, ಏನೋ ಇದು?
ತನಕ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊತಿದ್ರಾ? ಮಾತೇನು ಗೊತ್ತಾಗ್ಲಿಲ್ಲ, ಆದರೆ ಬೆಳಗ್ಗೆ ನಿಮ್ಮ ಮುಖ ನೋಡಂಗಾಯ್ತಲ್ಲ, ಅದೇ ಸಂತೋಷ. ಏನು ಇಷ್ಟತ್ರ ಬಂದು ಕೂತ್ಬಿಟ್ಟಿದ್ದೀರಾ? ಮುತ್ಕೊಡೋ ಪ್ಲಾನ್ ಏನಾರು ಇತ್ತಾ? ಹಂಗೇನಾದ್ರು ಇದ್ರೆ ಕೊಟ್ಬಿಡ್ರಿ, ಬೆಳಗ್ಗೆ ಮುತ್ಕೊಟ್ರೆ ಇಡೀ ದಿನ ಜಾಲಿಯಾಗಿರುತ್ತಂತೆ. ಕುಡಿ 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 ಕುಡಿ. ಚಿರಾಗ್, ನಾನು ಯಾಕೆ ನಿಮಗೆ ಮುತ್ತು ಕೊಡ್ಲಿ? ನಾನು ಮುತ್ತು ಕೊಡಕ್ಕೆಲ್ಲ ಬಂದಿಲ್ಲ. ನೀವು ಮಲ್ಗಿದಿರೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ. ಬಿಡಿ ನನ್ನ. ಚಿರಾಗ್, ಯಾಕೆ ಹಿಂಗೆ ಆಡ್ತಿದ್ದೀರಾ? ಮೋಸ್ಟ್ಲಿ ನಿಮ್ಮ ಪ್ರೀತಿ ಜ್ವರ ಬಂದಿರ್ಬೇಕು ನನಗೆ. ಸರಿ ಹೋಗ್ಬೇಕಂದ್ರೆ ನೀವು ಸ್ವೀಟಾಗಿ ಒಂದು ಮೆಡಿಸಿನ್ ಕೊಟ್ರೆ ಸರಿ ಹೋಗುತ್ತೆ ನೋಡಿ. ಮೆಡಿಸಿನ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬಿಡ್ತೀರಾ ನನ್ನ? ಏನ್ರಿ ನೀವು ಹುಡುಗರು ಸೈಲೆಂಟ್ ಆಗಿದ್ದಾರೆ ಅಂತ ಬಾರಿ ವೈಲೆಂಟ್ ಆಗ್ತಿದ್ದೀರಾ? ಹ್ಞೂ, ಮತ್ತೆ ಇಲ್ಲಾಂದ್ರೆ ನಮ್ಮನ್ನ ಪರ್ಮನೆಂಟ್ ಆಗಿ ಪೇಷಂಟ್ ಮಾಡ್ಬಿಡ್ತೀರಾ. ಏನೋ ನನ್ನ ಮೂತಿ ನೋಡ್ಕೊಂಡು ಏನೋ ಹೇಳಕ್ ಬಂದ್ರಿ, ನಾನು ಎಚ್ಚರತ್ ಕೂಡಲೇ ಸುಮ್ಮನೆ ಆಗ್ಬಿಟ್ರಿ. ಏನು ಹೇಳಕ್ ಬಂದ್ರಿ ಹೇಳಿ? ಏನಿಲ್ಲ. ಈ ಪ್ರೆಷರ್ ಕುಕ್ಕರಲ್ಲಿರೋ ಪ್ರೆಷರು ವಿಷಲ್ ಮೂಲಕ ಪುಷ್ ಅಂತ ಆಚೆ ಬಂದ್ರೇ ಸರಿ ಹೋಗೋದು, ಇಲ್ದಾರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಹಂಗೆ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಆಚೆ ಬಂದರೆ ಸರಿ ಹೋಗ್ತೀರಾ, ಇಲ್ದಾದ್ರೆ ನಿಮ್ಮ ಎಮೋಷನ್ಸ್ ಬ್ಲಾಸ್ಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಯೋಚನೆ ಮಾಡಿ. ಹೆದರ್ಸ್ತಿದ್ದೀರಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಿತ್ಕೋತಿರೋ ಅಥವಾ ತಪ್ಕೋತಿರೋ ಯೋಚನೆ ಮಾಡಿ. ತಿತ್ಕೋತೀನಿ ಹೊರತು ನಿಮ್ಮನ್ನಂತೂ ತಪ್ಕೊಳ್ಳಲ್ಲ. ಎದೇಳಿ ಚಿರ.